ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತೆ ಮುನ್ನೆಲೆಗೆ ಬಂತು ಅಖಂಡ ಬೆಳಗಾವಿ ಜಿಲ್ಲಾ ವಿಭಜನೆಯ ಚರ್ಚೆ. ಹೌದು, ಬೆಳಗಾವಿ ಜಿಲ್ಲೆ ವಿಭಜನೆಯ ವಿಚಾರದಲ್ಲಿ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಕಾಂಗ್ರೆಸ್ ಅಷ್ಟೇ ಅಲ್ಲದೆ ಜಿಲ್ಲೆಯ ಬಿಜೆಪಿ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ನಿರ್ಧಾರ ಮಾಡಲಾಗಿದೆ. ಉಸ್ತುವಾರಿ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಜಿಲ್ಲೆಯ ಶಾಸಕರ ಸಭೆ ನಡೆಯಲಿ ಅಂತ ಹೆಬ್ಬಾಳ್ಕರ್ ಅವರು ಹೇಳಿಕೆ ನೀಡಿದ್ದಾರೆ. ಸಭೆಯಲ್ಲಿ ಗಟ್ಟಿ ನಿರ್ಧಾರವನ್ನ ತೆಗೆದುಕೊಂಡು ಸಿಎಂ ಮೇಲೆ ಒತ್ತಡವನ್ನ ಹೇರಬಹುದು. ದಸರಾ ಹಬ್ಬದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೇಲೆ ಒತ್ತಡವನ್ನ ಹಾಕ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ನೀಡಿದ್ದಾರೆ. ಜಿಲ್ಲಾ ವಿಭಜನೆ ಆದಾಗ್ಲೇ ಬೆಳಗಾವಿಯನ್ನು ಸುಧಾರಿಸಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ನನ್ನ ಕೂಗಾದೆ ಮುಂದಿನ ದಿನ ಅಂತಂದರೆ ಈ ಒಂದು ದಸರಾ ಮುಗಿದ ತಕ್ಷಣ ನಮ್ಮ ಜಿಲ್ಲೆಯ ಎಲ್ಲ ಒಂದು ಶಾಸಕರ ಒಂದು ಮೀಟಿಂಗನ್ನು ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಚರ್ಚೆ ಮಾಡಿ ಕರಿತೀನಿ. ಒಂದು ಪತ್ರದ ಒಂದು ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡ ಅವರಿಗೆ 18 ಶಾಸಕರು ಪಕ್ಷಾತೀತವಾಗಿ 18 ಶಾಸಕರ ಪತ್ರಗಳನ್ನು ಕೊಡುವುದರ ಮೂಲಕ ಜಿಲ್ಲಾ ವಿಭಜನೆಗೆ ನಾವು ಒಂದು ಹೆಜ್ಜೆಯನ್ನು ಮುಂದಿಡ್ತೀವಿ. ಬೆಳಗಾವಿ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅಂದ್ರೆ ವಿಭಜನೆಯೂ ಕೂಡ ಆಗಲೇಬೇಕು. ಪತ್ರದ ಮುಖಾಂತರವೂ ಸಿಎಂ ಸಿದ್ದರಾಮಯ್ಯ ಕಂದಾಯ ಸಚಿವರಿಗೆ ಮನವಿ ಮಾಡ್ತೀವಿ. ಬೆಳಗಾವಿ ಜಿಲ್ಲೆ ವಿಭಜಿಸಿ 2 ಅಥವಾ 3 ಜಿಲ್ಲೆ ಮಾಡಬೇಕಾಗಿದೆ. ಯಾವುದು ಜಿಲ್ಲೆ ಆಗಬೇಕು ಅನ್ನೋದನ್ನ ನಾನು ಹೇಳಲಾರೆ, ಸರ್ಕಾರವೇ ನಿರ್ಧಾರ ಮಾಡಲಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಭೌಗೋಳಿಕವಾಗಿಯೂ ಜನಸಂಖ್ಯೆಯಿಂದಲೂ ಬೆಳಗಾವಿ ದೊಡ್ಡದಾಗಿದೆ ಅಂತ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಮತ್ತೊಂದೆಡೆ ಬೆಳಗಾವಿ ಜಿಲ್ಲೆ ವಿಭಜನೆಗೆ ಧ್ವನಿಗೂಡಿಸಿದ್ದಾರೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ. ಯಾವುದು ನಮ್ಮದು ಆಗಬೇಕು, ಸರಿಯಾದ ಸಮಯದಲ್ಲಿ ಆಗಬೇಕು. ಮತ್ತು ಮೊದಲು ನಂದು ಆಗ್ರಹ ಅದಲ್ಲ, ಮತ್ತು ತಾಲೂಕು ವಿಂಗಡಣೆ ಆಗಬೇಕು ಫಸ್ಟ್. ಅವೆಲ್ಲ ಇದು ನಮ್ಮ ಅದೆಲ್ಲ ಸರ್ವೆ ಮಾಡ್ಕೊಂಡು ತಾಲೂಕು ವಿಂಗಡಣೆಗೆ ಜಿಲ್ಲಾ ಆಗ್ಬೇಕಂತ ನಾನು ಮೊದಲಿಂದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ನಾವು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಇದ್ದಾಗ ನಾನು ಅದನ್ನೇ ಪ್ರಸ್ತಾವಿಟ್ಟೆ. ಗೋಕಾಕ್ ಆಗಬೇಕು, ಚಿಕ್ಕೋಡಿ ಆಗಬೇಕು, ಅದರಲ್ಲಿ ತಾಲೂಕುಗಳ ಮೊದಲಿಗೆ ಉದಾಹರಣೆ ಕುಡ್ಚಿರಿ ಆಗಬೇಕು. ಬೆಳಗಾವಿ ಜಿಲ್ಲೆ ವಿಭಜನೆ ಆಗಬೇಕು. ಜಿಲ್ಲೆಗೂ ಕೂಡ ಮೊದಲು ಹೊಸ ತಾಲೂಕು ರಚನೆಯಾಗಬೇಕಿದೆ. ನಾನು ಉಸ್ತುವಾರಿ ಸಚಿವ ಇದ್ದಾಗಲೂ ಇದನ್ನೇ ಸಿದ್ದರಾಮಯ್ಯ ಅವರಿಗೆ ಹೇಳಿದ್ದೆ. ಹೊಸ ತಾಲೂಕುಗಳ ರಚನೆಯ ಬಳಿಕ ಬೆಳಗಾವಿ ಜಿಲ್ಲೆಯ ವಿಭಜನೆ ಮಾಡಲಿ. ಬೆಳಗಾವಿಯನ್ನ ವಿಭಜಿಸಿ ಗೋಕಾಕ, ಚಿಕ್ಕೋಡಿ ಜಿಲ್ಲೆ ಆಗಬೇಕು ಎಂದಿದ್ದಾರೆ ರಮೇಶ್ ಜಾರಕಿಹೊಳಿ. ಇನ್ನು ಸಾಧಕ ಬಾಧಕ ಚರ್ಚಿಸಿ ಬೆಳಗಾವಿ ಜಿಲ್ಲೆಯ ವಿಭಜನೆ ಆಗ್ಲಿ ಅಂತ ಬಿಜೆಪಿ ಶಾಸಕ ಅಭಯ ಪಾಟೀಲ ಅವರು ಕೂಡ ತಮ್ಮ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಯಾವ ಜಿಲ್ಲೆ ವಿಭಜನೆ ಮಾಡ್ಬೇಕಂತಂದ್ರೆ ಎಲ್ಲರೂ ಕೂಡ್ಕೊಂಡು ನಿರ್ಣಯ ಮಾಡಿ ಯೋಗ್ಯ ಸಾಧಕ ಬಾಧಕ ಚರ್ಚೆ ಮಾಡಿಕೊಂಡು ನಿರ್ಣಯ ಮಾಡಿದರೆ ಎಲ್ಲರೂ ಅದ್ರ ಸ್ವಾಗತ ಮಾಡ್ತಾರೆ. ನನ್ನ ಲೆಕ್ಕಲೆ ತಾಲೂಕಾ ವಿಭಜನೆ ನಾನು ಹಿಂದೆ ಹೇಳಿದ್ದೆ, ತಾಲೂಕಾ ವಿಭಜನೆ ಆಗ್ಬೇಕಂದ್ರೆ ಚರ್ಚೆ ಆಗಿ ಮಾಡಬೇಕಂತ ಹೇಳಿ ರಾಜಕೀಯ ದೃಷ್ಟಿಯಿಂದ ತಾಲೂಕು ವಿಭಜನೆ ಆಗಬಾರ್ದು.